ಕುಂಭರಾಶಿಯ ಬಹಳಷ್ಟು ಜನ ನನಗೆ ಮೆಸೇಜ್ ಕಾಲ್ ಮಾಡಿದ್ರು, ಗುರುಗಳೇ ಮೇ 16ನೇ ತಾರೀಕು ಶನೇಶ್ವರ ಜಯಂತಿ ಇದೆಯಲ್ಲ, ಅದಕ್ಕೆ ನೀವು ತಿರುನೆಲ್ಲಾರು ಅಲ್ಲಿ ಹೋಗಿ ಅಂತಂದರೆ ಇನ್ನೂ ಸಿಂಪಲ್ ಆಗಿರ್ತಕ್ಕಂಥ ಪರಿಹಾರ ಯಾವುದಾದ್ರು ಒಂದು ಪವರ್ಫುಲ್ ಆಗಿರ್ತಕ್ಕಂಥದ್ದು ಹೇಳಿ ಅಂತಂದರು. ಅದಕ್ಕೋಸ್ಕರ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ನಿಮಗೆ 3 ಸಿಂಪಲ್ ಆಗಿರ್ತಕ್ಕಂಥ ಪರಿಹಾರಗಳನ್ನು ಕುಂಭರಾಶಿಯವರಿಗೆ 7.5 ಇನ್ನು 1 ವರ್ಷ ಏನು ಬಾಕಿ ಇದೆಯಲ್ಲ ಅದರ ಸಮಸ್ಯೆ ಪರಿಹಾರವಾಗಿ ನಿಮಗೆ ಶುಭವಾಗಬೇಕು ಅನ್ನುವ ಕಾರಣಕ್ಕೆ ನಿಮಗೊಂದು ಸಿಂಪಲ್ 3 ಪರಿಹಾರಗಳನ್ನು ಹೇಳ್ತೇನೆ. ಕಡ್ಡಾಯವಾಗಿ ಮೇ 16ನೇ ತಾರೀಕು ಶನಿವಾರ ಅಮಾವಾಸ್ಯೆ ಶನೇಶ್ವರ ಜಯಂತಿಯ ದಿವಸ ಆ ಪರಿಹಾರವನ್ನು ಮಾಡಿ ನೀವು ಖಂಡಿತವಾಗಿ ನಿಮಗೆ ಒಳ್ಳೆಯದಾಗ್ತದೆ. ಅದರಲ್ಲಿ ಮೊಟ್ಟ ಮೊದಲನೆಯದು ಉಪವಾಸ. ಉಪವಾಸ ಅಂದರೆ ಏನೂ ತಿನ್ನದೆ ಹಾಗೆ ಇರಬೇಕು ಅಂತಲ್ಲ. ಅವತ್ತಿನ ದಿವಸ ಬೆಳಗ್ಗೆ ಒಂದು 6 ಗಂಟೆ ಒಳಗಡೆ ನಿಮ್ಮದು ಸ್ನಾನಾದಿಗಳು ಮುಗಿಸ್ಕೊಂಡು ಬಂದ ನಂತರ ಹಾಲು ಕುಡಿಬಹುದು, ಹಣ್ಣು ತಿನ್ನಬಹುದು, ಅಥವಾ ಗೋಧಿಯ ಪದಾರ್ಥಗಳೇನಾದರೂ ತಿನ್ನಬಹುದು. ಈ ಈರುಳ್ಳಿ, ಬೆಳ್ಳುಳ್ಳಿ, ನಾನ್ ವೆಜ್, ಎಗ್ ಇತ್ಯಾದಿಗಳೆಲ್ಲ ವರ್ಜಿಸಬೇಕು, ಅದೆಲ್ಲ ಏನು ಬಂದಬಾರ್ದು, ಆಯಿತಾ. ನಂತರ ನೀವು ಮನೆ ಹತ್ತಿರದಲ್ಲಿರ್ತಕ್ಕಂಥ ಯಾವುದಾದ್ರು ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕರಿ ಎಳ್ಳಿನಲ್ಲಿ ಸ್ವಾಮಿಗೆ ಅರ್ಚನೆಯನ್ನು ಮಾಡಿಸ್ತಕ್ಕಂಥದ್ದು ಅದ್ಭುತವಾಗಿರತಕ್ಕಂಥ ಮೊದಲನೇ ಪರಿಹಾರ. ಕರಿ ಎಳ್ಳಲ್ಲಿ ಅರ್ಚನೆ ಅಥವಾ ಎಳ್ಳೆಣ್ಣೆಯಲ್ಲಿ ಅಭಿಷೇಕ. ಇದು ಗೊತ್ತಿದೆ, ಇದ್ರ ಜೊತೆ ಇನ್ನೂ ಬೇಕು ಅಂತ ಕೇಳ್ತೀರಾ? ಇದ್ರ ಜೊತೆ ಇನ್ನೊಂದು ಅದ್ಭುತವಾದ ಪರಿಹಾರ ಹೇಳ್ತೀನಿ. ಶನೇಶ್ವರನ ದೋಷ ಪರಿಹಾರಕ್ಕೋಸ್ಕರ ಅದ್ಭುತವಾದ ಪರಿಹಾರ. ಈ ವಿಶೇಷ ಚೇತನರು ಅಂತಾರಲ್ಲ, ಅಂಗವಿಕಲರು ಅಂತ ಹೇಳಬಾರ್ದು, ವಿಶೇಷ ಚೇತನರು ಅಂತ ಕರಿಬೇಕು ಅಂತ ಹೇಳ್ತಾರೆ. ಸೊ ಅದರಿಂದ ಆ ವಿಶೇಷ ಚೇತನರಿಗೆ, ಅದರಲ್ಲೂ ವಿಶೇಷವಾಗಿ ಕಾಲಿನ ಸಮಸ್ಯೆ ಇರತಕ್ಕಂಥವ್ರು, ಕುಂಟರು ಅಂತ ಹೇಳ್ತಾರೆ, ಕಾಲು ಆಕ್ಸಿಡೆಂಟಲ್ ಕಾಲು ಕಳ್ಕೊಂಡವರು, ಅಥವಾ ನ್ಯಾಚುರಲಾಗಿ ಬೈ ಬರ್ತ್ ಕಾಲು ಸಮಸ್ಯೆ ಇದೆ, ಅಥವಾ ಪೋಲಿಯೋ ಇತ್ಯಾದಿ ಏನಾದ್ರು ಸಮಸ್ಯೆ ಆಗಿ ಕಾಲಿನ ಸಮಸ್ಯೆ ಆಯಿತು, ಈ ಕಾಲಿನ ಸಮಸ್ಯೆ ಇರತಕ್ಕಂಥವ್ರು ಸಿಕ್ಕಿದ್ರೆ ನೀವು ಅದೃಷ್ಟವಂತರು. ಸೊ ಅವರಿಗೆ ಅವತ್ತಿನ ದಿವಸ ಒಂದು ಊಟದ ವ್ಯವಸ್ಥೆ, ಎರಡನೆಯದು ವಸ್ತ್ರದಾನ. ವಸ್ತ್ರ ಅಂದರೆ ಕಂಬಳ ದಾನ ಅಂತಾರೆ. ಕಂಬಳಿ ಕೊಡಬೇಕು, ಕುರಿ ಕಂಬಳಿ ಇರ್ತದಲ್ಲ, ಕಪ್ಪುದು ಚುಚ್ಚುತ್ತಲ್ಲ ಆ ಥರ ಕಂಬಳಿ ದಾನ ಮಾಡಬೇಕು ಅಂತಿದೆ. ಈಗ ಅವರು ಸಿಕ್ಕಿದ್ರು ಕಂಬಳಿ ಸಿಗಲ್ಲ ಎಲ್ಲವೇ, ಆ ತರಹದ ಒಂದು ಪರಿಸ್ಥಿತಿ. ಸೊ ಏನು ಮಾಡಬಹುದು, ನೀವು ಒಂದು ರಗ್ಗು, ಚಾದರ, ಬೆಡ್ಶೀಟ್ ಈ ಥರದ್ದೇನಾದ್ರು ಕೊಡಬಹುದು. ಬ್ಲೂ ಕಲರ್ ಅಥವಾ ಬ್ಲ್ಯಾಕ್ ಕಲರ್ ಬೆಡ್ಶೀಟ್ನ ವಿಶೇಷ ಚೇತನರಿಗೆ. ಫಾರ್ ಸಪೋಸ್ ವಿಶೇಷ ಚೇತನ ಸಿಕ್ಕಿಲ್ಲ ಅಂದರೆ ವೃದ್ಧಾಶ್ರಮ, ಅನಾಥಾಶ್ರಮ ನೆನ್ಪಿಟ್ಕೊಳ್ಳಿ. ಶನಿವಾರ ಅನಾಥಾಶ್ರಮದಲ್ಲಿ ನೀವು ವೃದ್ಧಾಶ್ರಮದ, ಅನಾಥಾಶ್ರಮದ, ವಿಶೇಷ ಚೇತನ ಆಶ್ರಮದಲ್ಲಿ ಅಥವಾ ವಿಶೇಷ ಚೇತನರಿಗೆ ಅನ್ನದಾನ ಹಾಗೂ ಕಂಬಳ ಅಂತಂದರೆ ಬೆಡ್ಶೀಟ್ ದಾನವನ್ನು ಮಾಡಿದರೆ ನಿಮಗೆ ಈ 7.5 ದೋಷಗಳು ಬಹಳ ತಕ್ಕ ಮಟ್ಟಿಗೆ ಖಂಡಿತವಾಗಿ ಪರಿಹಾರ ಆಗ್ತದೆ. ಅದರ ಜೊತೆಗೆ 3ನೆಯ ವಿಶೇಷವಾದ ಪರಿಹಾರ ಏನು ಅಂತಂದರೆ ನೀಲಿ ಬಣ್ಣದ ದಾರ, ತೆಳ್ಳಗಿನ ನೀಲಿ ಬಣ್ಣದ ದಾರ, 8 ಎಳೆ ದಾರ ಮಾಡಿದ್ರೆ ತಪ್ಪಾಗುತ್ತದು. ಸೊ 8 ಎಳೆಯ ನೀಲಿ ಬಣ್ಣದ ದಾರವನ್ನು 8 ಗಂಟು ಹಾಕಿ ಶನೇಶ್ವರನ ದೇವಸ್ಥಾನದಲ್ಲಿ ಶನೇಶ್ವರನ ಪಾದಗಳಲ್ಲಿಟ್ಟು ಅದಕ್ಕೆ ಅರ್ಚನೆ, ಅಭಿಷೇಕ, ಪೂಜೆಗಳನ್ನು ಸ್ವಾಮಿಗೆ ಮಾಡಿ ಅದರ ತೀರ್ಥ ಅದರ ಮೇಲೆ ಬೀಳುವಂತೆ ಮಾಡಿ ಅಲ್ಲಿ ಪುರೋಹಿತರಿಗೆ ಅದನ್ನು ಸಂಕಲ್ಪ ಮಾಡಿಸ್ಕೊಂಡು ಅದನ್ನು ನಿಮ್ಮ ಬಲಗೈಯಲ್ಲಿ ಅವತ್ತೇ ಕಟ್ಕೊಳ್ಳಿ ಹಾಗೂ ಪ್ರಸಾದವನ್ನು ಧಾರಣೆ ಮಾಡಿಕೊಳ್ಳಿ. ಅದು ಕೂಡ ನಿಮಗೆ ಅದ್ಭುತವಾದ ಪರಿಹಾರ. ಇದಿಷ್ಟು 16ನೇ ತಾರೀಕು ಮಾಡಬೇಕಿದನ್ನು. ಸೊ ಇದಲ್ಲದೆ ಇನ್ನೂ ಪರಿಹಾರ ವಿಶೇಷದ್ದು ನಿಮಗೆ ಗೊತ್ತಿದೆ, ನಾವು ಮಾಡ್ತಾ ಇದ್ದೇವೆ. ವಿಶೇಷ ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ಸಹಸ್ರ ಶನಿ ಶಾಂತಿ ಹೋಮ, 1008 ಸಂಖ್ಯೆಯಲ್ಲಿ ಶನೇಶ್ವರನಿಗೆ ಹೋಮವನ್ನು ಮಾಡಿ ಈ ವಿಶೇಷವಾಗಿರತಕ್ಕಂಥ ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ಇದರಲ್ಲಿ ಕುದುರೆ ಲಾಳದ ಒಂದು ಆಕೃತಿಯಲ್ಲಿ ಕೃಷ್ಣವೀಟಿಕಾ ರತ್ನವನ್ನು ಇಟ್ಟಿದ್ದೇವೆ. ಅದ್ರ ಜೊತೆಗೆ ಕೃಷ್ಣಶಾಲ್ಮಲಾ ರತ್ನಗಳ ಒಂದು ಮಾಲೆ ಇದು. ಈ ಮಾಲೆ ಕೃಷ್ಣಶಾಲ್ಮಲಾ ರತ್ನಗಳು ಅಂದರೆ ಎಷ್ಟು ಪವರ್ಫುಲ್ ಅಂದರೆ, ಈ ರತ್ನವನ್ನು ನೀವು ಈ ಥರ ಬೆಳ್ಳಿಗೆ ಅಥವಾ ಬಂಗಾರಕ್ಕೆ ಹಿಂಗೆ ಹಾಕಿ ಉಜ್ಜಿದ್ರೆ ಇಲ್ಲಿ ಬಂದ್ಬಿಡುತ್ತೆ, ಅದು ಬೆಳ್ಳಿ ಆಗಲಿ ಬಂಗಾರ ಆಗಲಿ ತಿಂದುಬಿಡುತ್ತದೆ. ಅಷ್ಟು ಪವರ್ಫುಲ್ ಆಗಿರತಕ್ಕಂಥ ಈ ಒಂದು ರತ್ನವನ್ನು, ಈ ರತ್ನಗಳ ಮಾಲೆಯನ್ನು, ಜೊತೆಗೆ ಕೃಷ್ಣವೀಟಿಕಾ ರತ್ನವನ್ನು, ಈ ರತ್ನ ಬೇರೆ ಈ ರತ್ನ ಬೇರೆ, ಇದೆರಡು ಬೇರೆ ಬೇರೆ, ಗೊತ್ತಾಯ್ತಾ. ಸೊ ಇದನ್ನು 1008 ಸಂಖ್ಯೆಯಲ್ಲಿ ಸಹಸ್ರ ಶನಿ ಶಾಂತಿ ಹೋಮವನ್ನು ಮಾಡಿ ಅದರಲ್ಲಿ ಎನರ್ಜೈಸ್ ಮಾಡ್ತೇವೆ ಇದನ್ನು. ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟ ಪ್ರತಿಯೊಬ್ಬರಿಗೂ ಸಹ ನಾವು ಇದನ್ನು ಸ್ಪೀಡ್ ಪೋಸ್ಟಲ್ಲಿ ಕಳಿಸ್ಕೊಡ್ತೇವೆ. ಅವತ್ತಿನ ದಿವಸ ಬೆಳಗ್ಗೆ ಅಮಾವಾಸ್ಯೆ ಶನಿವಾರ ಶನೇಶ್ವರ ಜಯಂತಿಯ ದಿವಸ ಬೆಳಗ್ಗೆ 6ರಿಂದ 6:30 ಒಳಗಡೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟರೆ ಸ್ಕ್ರೀನಲ್ಲಿ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ನಿಮ್ಮ ರಾಶಿ, ಕುಂಭರಾಶಿ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಅವತ್ತು ಬೆಳಗ್ಗೆ ಲೈವಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಆಗೋದು ನೀವು ನೋಡ್ಬೋದು. ಎಲ್ಲ ಹೋಮಗಳನ್ನು ಲೈವ್ ನೋಡ್ಬೋದು. ಹಾಗೂ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ, ಎಲ್ಲ ಹೋಮಗಳು ಅಂತ ಯಾಕೆ ಹೇಳಿದೆ ಅಂದರೆ ಸಹಸ್ರ ಶನಿಶಾಂತಿ ಹೋಮದ ಜೊತೆಗೆ ನಾವು ಮಹಾಪ್ರತ್ಯಂಗಿರ ಹೋಮವನ್ನು ಮಾಡ್ತಾ ಇದ್ದೇವೆ. ಆಮೇಲೆ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ವಿಶೇಷ ಹೋಮಗಳಿದೆ.
ಸೊ ಅದರಲ್ಲೂ ಇದು ಎನರ್ಜೈಸ್ ಆಗುತ್ತೆ. ಸೊ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಸಹಿತ ಈ ವಿಶೇಷವಾದ ಕೃಷ್ಣಶಾಲ್ಮಲ ರತ್ನಗಳ ಮಾಲೆ ಜೊತೆಗೆ ಕೃಷ್ಣವೀಟಿಕಾ ರತ್ನದ ಒಂದು ಡಾಲರ್, ನಿಮಗೆ ಕುದುರೆಯ ಲಾಳದ ಒಂದು ಆಕೃತಿಯಲ್ಲಿರ್ತಕ್ಕಂಥದ್ದು, ಇದನ್ನೆಲ್ಲ ನಾನು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇನೆ. ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಹಣೆಗೆ ಇಟ್ಕೊಳ್ಳಿ. ಇದನ್ನು ನೀವು ಧಾರಣೆ ಮಾಡ್ಕೊಳ್ಳಿ. ಈ ಒಂದು ಮಾಲೆಯನ್ನು ಖಂಡಿತವಾಗಿ ಒಳ್ಳೆಯದಾಗಲಿ. ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಕಡೆ ನಂಬರ್ಗೆ ಬೇಗ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋನ ಪ್ರತಿಯೊಬ್ಬ ಕುಂಭರಾಶಿಯವರಿಗೆ ರೀಚ್ ಆಗೋ ಥರ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಶೇರ್ ಮಾಡಿ. ಪ್ರತಿಯೊಂದು ಕಡೆಯೂ ಸಹ ನೀವು ಯೂಟ್ಯೂಬಲ್ಲಿ ನೋಡ್ತಾರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲೂ ಇನ್ಸ್ಟಾಗ್ರಾಮ್ ನೋಡ್ತಾರೆ ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ವಿಶೇಷ ಪ್ರಶ್ನೆಗಳಿದ್ದರೆ ಕಮೆಂಟ್ ಸೆಕ್ಷನ್ ಓಪನ್ ಇದೆ, ಕಮೆಂಟ್ ಮಾಡಿ. ಆದರೆ ಯಾವುದೇ ಕಾರಣಕ್ಕೂ ಸಹ ನಿಮ್ಮ ವೈಯಕ್ತಿಕ ಮೊಬೈಲ್ ನಂಬರ್ನ ಕಮೆಂಟ್ ಮಾಡಬೇಡಿ. ನಮ್ಮನ್ನು ಸಂಪರ್ಕಿಸಬೇಕು ಅಂದರೆ ನಮಗೆ ನೀವು ವಾಟ್ಸಪ್ ಮಾಡಿ ಅಥವಾ ಕರೆ ಮಾಡಬೇಕು. ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.